ಹಲೋ, ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ಸೆಕ್ಷನಲ್ ವ್ಯೂಸ್ ಬಗ್ಗೆ ಹೇಳಿದೆ. ಸೆಕ್ಷನಲ್ ವ್ಯೂಸ್ ಅನ್ನೋದು ಮುಂದೆ ಅಸೆಂಬ್ಲಿ ಡ್ರಾಯಿಂಗಿಗೆ ಯೂಸ್ ಆಗುತ್ತೆ ಅಂತ ಹೇಳಿದೆ. ಈಗ ಅಸೆಂಬ್ಲಿ ಡ್ರಾಯಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಸೆಂಬ್ಲಿ ಅಂದರೆ ಏನು? ಡಿಸ್ಮ್ಯಾಂಟಲ್ ಪಾರ್ಟ್ಸ್ಗಳನ್ನ ಸೇರಿಸಿ ಒಟ್ಟಿಗೆ ಮಾಡೋದಕ್ಕೆ ಅಸೆಂಬ್ಲಿ ಅಂತ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ ಪೆನ್ನು. ಈಗ ನೋಡಿ, ಪೆನ್ನು ಡಿಸ್ಮ್ಯಾಂಟಲ್ ಮಾಡಿದ್ದೀನಿ. ಪೆನ್ ಇದೆ, ಕ್ಯಾಪ್ ಇದೆ, ರೀಫಿಲ್ ಇದೆ, ಮತ್ತು ಅದ್ರ ಹಿಂದೆಗಡೆ ಇದಿದೆ. ಈಗ ಇದನ್ನು ಅಸೆಂಬ್ಲಿ ಮಾಡಬೇಕು. ಅಸೆಂಬ್ಲಿ ಮಾಡೋಕೆ ಏನು ಮಾಡ್ತೀರಾ? ಈ ಪೆನ್ ತಗೊತೀರಾ, ಅದಕ್ಕೆ ರೀಫಿಲ್ ಹಾಕ್ತೀರಾ, ಮತ್ತು ಇದನ್ನು ಕ್ಲೋಸ್ ಮಾಡಿ ಇದನ್ನು ಕ್ಯಾಪ್ ಹಾಕಿದ್ರೆ ಈಗ ಇದು ಪೆನ್ ಆಯಿತು. ಇಟ್ ಈಸ್ ಎ ಅಸೆಂಬಲ್ ಪಾರ್ಟ್ಸ್. ಇದು ಫಸ್ಟ್ ಏನಿತ್ತು? ಡಿಸ್ಮೆಂಟ್ಲ್ ಆಗಿತ್ತು, ಎಲ್ಲ ಬೇರೆ ಬೇರೆ ಇತ್ತು. ಅದನ್ನೆಲ್ಲ ಸೇರಿಸಿ ಅಸೆಂಬ್ಲಿ ಮಾಡಿದ್ರೆ ಒಂದು ಪೆನ್ ಆಯಿತು. ಇದಕ್ಕೆ ಅಸೆಂಬ್ಲಿ ಅಂತ ಹೇಳ್ತಾರೆ. ಇದೇ ಥರನೇ ಅಸೆಂಬ್ಲಿ ಮಾಡೋದು. ಈಗ ನಾನು ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಜಾಯಿಂಟ್ಸು ಡಿಸ್ಮೆಂಟ್ಲ್ ಪಾರ್ಟ್ಸ್ನ ಅಸೆಂಬ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಬುಕ್ಕಲ್ಲಿ ನಿಮಗೆ ಕೊಟ್ಟಿರ್ತಾರೆ ನೋಡಿ. ಇದು ಬುಕ್ಕಲ್ಲಿದೆ ಡ್ರಾಯಿಂಗ್. ಇದು ಸಾಕೆಟ್ ಆ್ಯಂಡ್ ಸ್ಪೈಗಾಟ್ ಜಾಯಿಂಟ್. ಇಲ್ಲಿ 3 ಪಾರ್ಟ್ ಇದೆ. ಇದು ಸಾಕೆಟ್ಟು. ಇದು ಒಂದು ಸಾಕೆಟ್ಟು CS 1 ನಂಬರ್ ಅಂದರೆ ಕ್ಯಾಸ್ಟ್ ಸ್ಟೀಲ್ 1 ನಂಬರ್, ಕ್ಯಾಸ್ಟ್ ಸ್ಟೀಲಿಂದ ಮಾಡಿದ್ದಾರೆ. ಇದು ಸ್ಪೈಗಾಟ್. ಇದು ಕೂಡ ಕ್ಯಾಸ್ಟ್ ಸ್ಟೀಲ್ ನಂಬರ್ 2 ಕ್ಯಾಸ್ಟ್ ಸ್ಟೀಲ್. ಇದು ಸ್ಪೈಗಾಟ್ ಅಂತ ಇದು 1 ನಂಬರ್ ಇದೆ. ಮತ್ತು ಒಂದು ಕಾಟರ್ ಪಿನ್ ಇದೆ. ಕಾಟರ್ ಪಿನ್ನು FE ಅಂದರೆ ಐರನಿಂದ ಮಾಡಿದ್ದಾರೆ, 310 ಕ್ವಾಲಿಟಿ 1 ನಂಬರ್ ಇದೆ. ಇವು 3 ಪಾರ್ಟ್ ಇದೆ. ಈ 3 ಪಾರ್ಟ್ನು ನಾವು ಅಸೆಂಬ್ಲಿ ಮಾಡಬೇಕು. ಅಸೆಂಬ್ಲಿ ಮಾಡ್ಬೇಕಾದ್ರೆ ಏನು ಮಾಡಿದ್ದಾರೆ? ಇದನ್ನ ಒಂದು ಫುಲ್ ಸೆಕ್ಷನಲ್ಲಿ ತೋರಿಸಿದ್ದಾರೆ. ಫುಲ್ ಸೆಕ್ಷನ್ ಅಂದರೆ ಇದನ್ನು ಪೂರ್ತಿ ಕಟ್ ಮಾಡಿ ಇದು ಯಾವ ಥರ ಒಳಗಡೆ ಕಾಣಿಸ್ತಾ ಇದೆ ಅಂತ ತೋರಿಸಿದ್ದಾರೆ. ಇದು ಸೆಕ್ಷನಲ್, ಫುಲ್ ಸೆಕ್ಷನಲ್ ಸಾಕೆಟ್. ಇದು ಸಾಕೆಟ್. ಇದನ್ನು ನಾನು ಆಫ್ ಸೆಕ್ಷನ್ ಮಾಡ್ತೀನಿ. ಟಾಪ್ ಆಫ್ ಸೆಕ್ಷನಲ್ ಫ್ರಂಟ್ ವ್ಯೂ ಅಂತ ಮಾಡ್ತೀನಿ. ಈಗ ಇಲ್ಲಿ ನೋಡಿ, ಇದನ್ನೇ ಟಾಪ್ ಆಫ್ ಸೆಕ್ಷನ್ ಮಾಡಿದ್ದೀನಿ. ಟಾಪ್ ಆಫ್ ಸೆಕ್ಷನ್ ಸಾಕೆಟ್ ಅಂದರೆ ಅರ್ಧದಿಂದ ಮೇಲೆ ಸೆಕ್ಷನ್ ಮಾಡಿದ್ದೀನಿ, ಅರ್ಧದಿಂದ ಕೆಳಗೆ ಫುಲ್ ವ್ಯೂ ಇದೆ. ಇದನ್ನ ನೋಡಿದ್ರೆ ಏನು ಕಾಣ್ತೀವಿ? ರೌಂಡ್ ಇದೆ. ಇದು ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಹೇಗೆ ಗೊತ್ತಾಗೋದಿದ್ರೆ ಎಲ್ಲ ಡಯಾಮೀಟರ್ ಅಂತ ಕೊಟ್ಟರೆ ಅದರ ಅರ್ಥ ಅದು ಸರ್ಕ್ಯುಲರ್ ಇದೆ ಜಾಬು ಅಂತ ಅರ್ಥ. ಇದೊಂದು ಪಾರ್ಟು, ಇದು ಸಾಕೆಟ್. ಇದು ಎಕ್ಸಾಂಪಲ್ ನಿಮ್ಗೆ ಹೆಂಗೆ ಕೊಡ್ಬೋದು ಅಂದರೆ, ಒಂದು ಸೈಕಲ್ ಪೆಡ್ಲ್ ಇರುತ್ತಲ್ಲ, ಸೈಕಲ್ ಪೆಡ್ಲು ಯಾವ ಥರ ಪೆಡ್ಲ್ ಇರುತ್ತೆ, ಅದಕ್ಕೊಂದು ಕಾಟರ್ ಪಿನ್ ಹಾಕಿರ್ತಾರೆ. ಮೇಲ್ಗಡೆ ಕಾಟರ್ ಪಿನ್ ಹಾಕಿ ಫಿಟ್ ಮಾಡಿರ್ತಾರೆ ಮಧ್ಯ ರಾಡ್ಗೆ. ಅವಾಗ ಏನಾಗುತ್ತೆ? ನೀವು ಪೆಡಲ್ ತುಳಿದಾಗ ಮಧ್ಯ ರಾಡ್ ತಿರುಗುತ್ತೆ. ಆವಾಗ ಇದು ವೀಲು ತಿರುಗಿ ನಿಮಗೆ ಚೈನ್ ತಿರುಗುತ್ತೆ. ಗೊತ್ತಾಯ್ತಾ? ಅದರದ್ದು ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಸಾಕೆಟ್. ಈ ಸಾಕೆಟ್ಗೆ ನಾವು ಈ ಸ್ಪೈಗಾರ್ಡ್ನ ಇನ್ಸರ್ಟ್ ಮಾಡಿ ಮೇಲ್ಗಡೆಯಿಂದ ಕಾಟರ್ ಪಿನ್ನ ಹಾಕಬೇಕು. ಗೊತ್ತಾಯ್ತಾ? ಈಗ ಇದು ಸಾಕೆಟ್ನ ನಾನು ಡ್ರಾಯಿಂಗ್ನ ಟಾಪ್ ಆಫ್ ಸೆಕ್ಷನಲ್ ಡ್ರಾಯಿಂಗ್ ಮಾಡಿದ್ದೀನಿ. ಅದಾದಮೇಲೆ ಇದು ಸ್ಪೈಗಾಟ್. ಈ ಸ್ಪೈಗಾಟ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ್ರೆ ನೋಡಿ ಹೇಗಿದೆ, ಇದೇನು ಪಾರ್ಟ್ ಇದೆಯೋ ನಮ್ಗೆ ಹೆಂಗೆ ಇನ್ಸರ್ಟ್ ಮಾಡೋದು, ಎಲ್ಲಿ ಮಾಡೋದು ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ಡಯಾಮೀಟರ್ ಇದೆ. ಡಯಾಮೀಟರ್ 32 ಅಂತ ಇದೆ. ಈ 32 ಡಯಾಮೀಟರ್, ಈ 32 ಡಯಾಮೀಟರ್ ಕರೆಕ್ಟಾಗಿ ಇನ್ಸರ್ಟ್ ಆಗುತ್ತೆ. ಅಪ್ ಟು ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ಈ ಕಾಲರ್ ಇದೆಯಲ್ಲ, ಈ ಕಾಲರು ಡಯಾಮೀಟರ್ 44 ಇದೆ. ಅದು ಹೋಗಿ ಇಲ್ಲಿ ಟಚ್ ಆಗೋವರೆಗೂ ಹೋಗುತ್ತೆ. ಅಲ್ಲಿವರೆಗೂ ಇದನ್ನು ಹಾಕಿ. ಅಂದರೆ ಎಲ್ಲಿವರೆಗೂ ಹೋಗುತ್ತೆ? ಇದು ಕಾಲರ್. ಈಗ ಆಗ್ತಾ ಇದ್ದೀನಿ, ಅಸೆಂಬ್ಲಿ ಮಾಡ್ತಾ ಇದ್ದೀನಿ. ಹೇಗಿದೆ? ಇದು ಕಾಲರ್ ಬರ್ತೀನಿ, ಟಚ್ ಆಗುತ್ತೆ. ಕಾಲರು ಇದ್ರದ್ದು ಔಟ್ಸೈಡ್ ಪಾರ್ಟು ನೋಡಿ. ಇದು ಶಾಫ್ಟ್ ಆಚೆಗೆ ಬರುತ್ತೆ. ಆಮೇಲೆ ಈ ಪಾರ್ಟು ಅಪ್ಪ ಎಲ್ಲಿವರೆಗೂ ಹೋಗುತ್ತೆ? ಇದು ಲೆಂತ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ. ಈ ಟೋಟಲ್ ಲೆಂತ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಹೋಗಿ ಅಲ್ಲಿ ಸ್ಟಾಪ್ ಆಗುತ್ತೆ. ಇಲ್ಲಿ ಸ್ಟಾಪ್ ಆಗಿದೆ. ಇದು ಒಳಗಡೆ ಇದೆ. ಇದು ಡಾಟಾ ಲೈನ್ ಬರುತ್ತೆ, ಕಾಣಲ್ಲ. ಆಯಿತಾ? ಈಗ ಇದು ಪಾರ್ಟು ಇಲ್ಲಿ ಹಾರ ಇರುತ್ತೆ ನೋಡಿ. ಇದಕ್ಕೂ ಕೂಡ ಡಾಟೆಡ್ ಲೈನ್ ಹಾಕಿದ್ದಾರೆ. ಹತ್ತರಿಂದ ತೋರಿಸ್ತಾ ಇದ್ದೀವಿ. ಡಾಟೆಡ್ ಲೈನ್ ಹಾಕಿದ್ದಾರೆ. ಈ ಕಡೆ ಇನ್ಲೈನ್ ಡಾಟೆಡ್ ಅಂದರೆ ಇದು ಸೆಕ್ಷನ್ ಮಾಡಿದ್ರೆ ಇದು ಲೈನ್ ಬರುತ್ತೆ, ಇದು ಇನ್ಕ್ಲೈನ್ ಲೈನ್ ಬರುತ್ತೆ. ಇದು ಲೈನ್ ಬರುತ್ತೆ, ಇದು ಒಂದು ಇನ್ಕ್ಲೈನ್ ಲೈನ್ ಬರುತ್ತೆ. ಇನ್ಕ್ಲೈನ್ ಲೈನ್ ಬರುತ್ತೆ. ಅದಾದಮೇಲೆ ಹೇಳ್ತೀನಿ. ಈಗ ನೆಕ್ಸ್ಟ್ ಕಾಟರ್ ಪಿನ್. ಮೇಲ್ಗಡೆಯಿಂದ ಈ ಗ್ರೂವ್ ಮತ್ತು ಈ ಗ್ರೂವ್, ಸಾಕೆಟ್ದು ಮತ್ತು ಸ್ಪೈಗಾಟ್ದು ಎರಡೂ ಗ್ರೂವ್ ಮೂಲಕ ಕಾಟರ್ ಪಿನ್ನು ಒಳಗಡೆ ಹೋಗುತ್ತೆ. ಅಂದರೆ ಮೇಲಿಂದ ಇನ್ಸರ್ಟ್ ಮಾಡಬೇಕು. ಇದನ್ನು ಇನ್ಸರ್ಟ್ ಮಾಡ್ತೀವಿ. ಸ್ಟ್ರೈಟ್ ಬರುತ್ತೆ. ಈ ಸ್ಟ್ರೈಟ್ ಬಂದು ಇಲ್ಲಿ ಹೊರಗಡೆ ಬರುತ್ತೆ. ಆಯಿತಾ? ಇಲ್ಲಿ ಕೂಡ ಈಗ ಬರುತ್ತೆ. ಇಲ್ಲಿವರೆಗೂ ಬಂದು ಇಲ್ಲಿಂದ ಡಾಟೆಡ್ ಲೈನ್ ಇದು ಕಾಣೋದು. ಯಾಕೆಂದರೆ ಆಫ್ ಸೆಕ್ಷನ್ ಮಾಡ್ತಾ ಇದ್ದೀನಿ. ಡಾಟೆಡ್ ಲೈನ್ ಬಂದು ಇಲ್ಲಿಂದ ಆಚೆಗಡೆ ಬರುತ್ತೆ. ಇದು ಈ ಥರ ಇರುತ್ತೆ. ಇದನ್ನ ಹಾಕ್ತಾ ಇರೋದು ಕಾಟರ್ ಪಿನ್. ಇದನ್ನ ಹಾಕ್ದೆ ನೋಡಿ. ಇದು ಕಾಟರ್ ಪಿನ್. ಇದನ್ನ ಹಾಕ್ದೆ. ಇದಾದಾಗ ಇನ್ನೇನಾಗಿದೆ? ಇಲ್ಲಿಗೆ ಟಚ್ ಆಗಿದೆ. ಇಲ್ಲಿಂದ ಮುಂದಕ್ಕೆ ಇದು 3 mm ಗ್ಯಾಪ್ ಇರುತ್ತೆ. 3 mm ಗ್ಯಾಪ್. ಇದು ಮೇನ್ ಇಂಪಾರ್ಟೆಂಟು. ಸಾಕೆಟ್ ಸ್ಪೈಗಾಟ್ ಜಾಯಿಂಟ್ ಮಾಡಿದಾಗ 3 mm ಇಲ್ಲೂ ಗ್ಯಾಪ್ ಇರುತ್ತೆ, ಇಲ್ಲಿ ಗ್ಯಾಪ್ ಬರುತ್ತೆ.
ಇನ್ನು ಈ ಸ್ಪೈಗಾಟಲ್ಲಿ ಇಲ್ಲಿ 3 mm ಗ್ಯಾಪ್ ಇರುತ್ತೆ. ಯಾಕೆಂದರೆ ಕಾಲಕ್ಕೆ ಟಚ್ ಆದಮೇಲೆ ಇಲ್ಲಿನ ಗ್ಯಾಪ್ ಇರುತ್ತೆ, ಟಚ್ ಆಗಿರುತ್ತೆ, ಇಲ್ಲಿ ಕ್ಲೋಸ್ ಆಗುತ್ತೆ. ಇಲ್ಲೂ ಕೂಡ 3 mm ಗ್ಯಾಪ್ ಆಗುತ್ತೆ. ಆಯಿತಾ? ಇದಾದಮೇಲೆ ಇದನ್ನು ನೋಡಿ ಸೆಕ್ಷನಿಂಗ್ ಸ್ಟಾಪ್ ಮಾಡಿದ್ದೀರಾ ನೋಡಿ. ಇದು ಸ್ಪೈಗಾಟ್ ಇದೆಯಲ್ಲ, ಈ ಸ್ಪೈಗಾಟ್ನ ನಾನು ಸೆಕ್ಷನಿಂಗ್ ಮಾಡ್ತಾ ಇದ್ದೀನಿ. ಇದು ಈ ಸೆಕ್ಷನ್ ಇದೆ ಆಲ್ರೆಡಿ ಸಾಕೆಟ್ಟು, ಅದಕ್ಕೆ ಆಪೋಸಿಟ್ ಆಗಿ 45 ಡಿಗ್ರಿ 2 × 45 ಡಿಗ್ರಿನಲ್ಲಿ ಆಪೋಸಿಟ್ ಹ್ಯಾಚಿಂಗ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಇಲ್ಲಿ 3 mm ಗ್ಯಾಪ್ ಬರುತ್ತೆ. ಇದು ಕೂಡ 3 mm ಗ್ಯಾಪ್. ಇದು ಮೇನ್ ಇಂಪಾರ್ಟೆಂಟು. ಇದು ಈ ಗ್ಯಾಪ್ ಅಂದರೆ ಸಾಕೆಟಲ್ಲಿ ಮೇಲೆ ಮತ್ತು ಕೆಳಗೆ ಗ್ಯಾಪ್ ಬರುತ್ತೆ. ಇದು ಹ್ಯಾಚಿಂಗ್ ಹೇಗೆ ಮಾಡ್ತಾ ಇದ್ದೀನಿ. ಇದು ಸೆಂಟ್ರ್ ಲೈನ್, ಇದು ಮಧ್ಯ ಸೆಂಟ್ರ್ ಲೈನ್ ಇರುತ್ತೆ. ಇದು ಲೈನ್ ಬರುತ್ತೆ, ಅಷ್ಟೇ ಲೈನು ಈ ಥರ. ಇದು ಶಾಪ್, ಇದೊಂದು ಶಾಪ್ ಬರುತ್ತೆ. ಇದು ನೋಡಿ ಸಾಕೆಟು ಮತ್ತು ಸ್ಪೈಗಾಟು. ಸಾಕೆಟ್ ಇದು, ಸ್ಪೈಗಾಟ್ ಇದು ಕಾರ್ಡರ್ ಪಿನ್. ಮೇಲ್ಗಡೆಯಿಂದ ಇದು ನೋಡಿ ಹಾಕ್ತೀನಿ. ಇದು ಕಾರ್ಟರು, ಇದು ಸಾಕೆಟು, ಇದು ಸ್ಪೈಗಾಟ್. ಸ್ಪೈಗಾಟು, ಕಾರ್ಟರ್ ಪಿನ್ ಮತ್ತು ಇದು ಸಾಕೆಟ್. ಇದ್ರದ್ದು ಟಾಪ್ ಆಫ್ ಸೆಕ್ಷನಲ್ ಫ್ರಂಟ್ ವ್ಯೂ ಅಥವಾ ಎಲಿವೇಶನ್. ಟಾಪ್ ಆಫ್ ಸೆಕ್ಷನಲ್ ಫ್ರಂಟ್ ವ್ಯೂ ಆಗಿದೆ. ಇದ್ರದ್ದು ಟಾಪ್ ವ್ಯೂ ಆಗಬೇಕು ಅಂದರೆ ಇದು ಮೇಲ್ಗಡೆಯಿಂದ ನೋಡಿದ್ದು ಟಾಪ್ ವ್ಯೂ ನೋಡಿ. ಇದೇನಿದೆ ಕಾಲರು ಅಷ್ಟೇ ಸೈಜ್ ಬರುತ್ತೆ, ಈ ಕಾಲರ್ ಬರುತ್ತೆ. ಅದಾದಮೇಲೆ ಇದಕ್ಕೆ ಕಾಟರ್ ಪಿನ್ ಜಾಯಿನ್ ಆಗಿರುತ್ತೆ. ಆಮೇಲೆ ಇದ್ರದ್ದು ಈ ಶಾಫ್ಟ್ ಏನಿದೆ ಆ ಶಾಫ್ಟ್ ಬರ್ತಾ ಇದೆ. ಅದಾದಮೇಲೆ ಇದ್ರದ್ದು ಏನು ಡೈಮೀಟರ್ ಇದೆ, ಈ ಡೈಮೀಟರ್, ಆ ಡೈಮೀಟರ್ ಬರುತ್ತೆ. ಈ ಡೈಮೀಟರ್ ಏನಿದೆ ಅದು. ಇದರಲ್ಲಿ ಈ ಕಾಟರ್ ಪಿನ್ ಟಾಪ್ ವ್ಯೂನ ನೋಡಿದಾಗ ಮೇಲ್ಗಡೆ ನೋಡಿದಾಗ ಇದು ಯಾವ ಥರ ಕಾಣುತ್ತೆ ಅಂದರೆ ಈ ಥರ ಕಾಣುತ್ತೆ. ಮತ್ತು ಈ ಪಿನ್ನ ಹೀಗೆ ಕರುವಾಗಿರುತ್ತೆ. ಅದಾದಮೇಲೆ ಇದ್ರದ್ದು ಈ ವ್ಯೂ. ನಾವು ಈ ಥರ ಶಾಫ್ಟ್ ಯಾವಾಗಲೂ ಸೆಕ್ಷನಿಗೆ ತೋರಿಸ್ಬೇಕು. ಈ ಥರ ತೋರಿಸ್ಬೇಕು. ಇಲ್ಲಿ ನೋಡಿ ಸೆಕ್ಷನಿಗೆ ತೋರಿಸ್ತಾ ಇದೆ. ಇದು ಸ್ಪೈಗಾಟು, ಇದು ಸಾಕೆಟ್, ಇದು ಕಾಟರ್ ಪಿನ್, ಇದು ಟಾಪ್ ವ್ಯೂ ಆಯಿತು. ಇನ್ನು ಇದು ಸೈಡ್ ವ್ಯೂ. ಸೈಡ್ ವ್ಯೂ ಹಾಕಬೇಕಾದ್ರೆ ಸೆಂಟ್ರಲ್ ಹಾಕಿ ನೋಡಿ. ಶಾಫ್ಟ್ ಡಯಾಮೀಟರ್ ಏನಿದೆಯೋ ಅದೊಂದು ಸರ್ಕಲ್ ಬರುತ್ತೆ. ಈ ಶಾಫ್ಟು ಇದ್ರ ಮೇಲ್ಗಡೆ ಸಾಕೆಟ್ದು 8 ಪೀಸ್ ಅದು ಬರುತ್ತೆ ಸರ್ಕಲ್. ಇದ್ರದ್ದು ಇದಾದ್ಮೇಲೆ ಇದು ದೊಡ್ಡ ಸರ್ಕಲ್, ಆ ಡಯಾಮೀಟರ್ ಸರ್ಕಲ್ ಬರುತ್ತೆ. ಅದಾದ್ಮೇಲೆ ಈ ಪಿನ್ ಬರುತ್ತೆ. ಈ ಪಿನ್ ನೋಡ್ರಿ, ಈ ಕಡೆಯಿಂದ ನೋಡುವಾಗ ಈ ಪಿನ್ ಕೆಳಗಡೆ ಬಂದಿರುತ್ತಲ್ಲ, ಈ ಪಿನ್ನು ಇಲ್ಲಿವರೆಗೂ ಬಂದು ಈ ಥರ ಬರುತ್ತೆ ಮೇಲೆ. ಮತ್ತು ಇಲ್ಲಿ ಡಾಟಾ ಲೈನ್ ಬರುತ್ತೆ ಅಪ್ ಟು ಹೊರಗಡೆವರೆಗೂ. ಡಾಟಾ ಲೈನ್ ಬಂದು ಇಲ್ಲಿಂದ ಆಚೆ ಇಲ್ಲಿ ಮತ್ತೆ ಲೈನ್ ಬರುತ್ತೆ. ಈ ಥರ ಬರುತ್ತೆ. ಇದಕ್ಕೆ ಇದ್ರದ್ದು ಹ್ಯಾಚಿಂಗ್ ಬರುತ್ತೆ, 45 ಡಿಗ್ರಿ ಹ್ಯಾಚಿಂಗ್. ಯಾಕೆಂದರೆ ಇದು ಶಾಫ್ಟ್, ಇದು ಸೈಡ್ ವ್ಯೂ. ಇದ್ರದ್ದು ಟಾಪ್ ವ್ಯೂ, ಇದ್ರದ್ದು ಸೈಡ್ ವ್ಯೂ. ಆಯಿತಾ? ನೋಡಿ, ಇದು ಸಾಕೆಟ್, ಇದು ಸ್ಪೈಗಾಟ್ದು, ಇದು ಶಾಫ್ಟ್. ಆಮೇಲೆ ಇದು ಮೇಲ್ಗಡೆ ನೋಡಿದ್ದು ಕಾಟರ್ ಪಿನ್. ಇದು ಫ್ರಂಟ್ ವ್ಯೂ ವಿತ್ ಟಾಪ್ ಆಫ್ ಸೆಕ್ಷನಲ್ ಫ್ರಂಟ್ ವ್ಯೂ ಅಥವಾ ಎಲಿವೇಶನ್. ಇದು ಟಾಪ್ ವ್ಯೂ, ಇದು ಸೈಡ್ ವ್ಯೂ. ಇದೆಲ್ಲ ನಾನು ಫಸ್ಟ್ ಟೈಮ್ ಪೊಸಿಷನಲ್ಲಿ ಡ್ರಾಯಿಂಗ್ ಮಾಡಿದ್ದೀನಿ. ಆಯಿತಾ? ಸ್ಕೇಲ್ 1:1 ಹಾಕೊಂಡು ನೀವು ಅದ್ರ ಡೈಮೆನ್ಷನ್ಸ್ ಎಲ್ಲ ಹಾಕಬೇಕಾಗುತ್ತೆ. ಇದು ನಾನು ಫ್ರೀ ಹ್ಯಾಂಡ್ ಸ್ಕೆಚಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.